₹1.50 ಬೀಳ್ತದ ಹಾ ಮೇಡಮ್. ನಿಮಗೆ ₹2 ₹2 ಮೋಸ್ಟ್ ಈ ತರ ಎಲ್ಲ ₹10 ಮಾರುವೆಲ್ಲ ಈ ತರ ಎಲ್ಲ ₹10 ಮಾರುವೆಲ್ಲ ಇದೆಲ್ಲ ₹10 ಮಾಡುವುದ್ರಿ ಮೇಡಮ್. ಹಾ ಇದು ಏನಿದೆ ಅಲ್ರಿ ನಿಮಗೆ ₹1.50 ಇಂದ ಅಪ್ ಟು ₹6 ತನ ಬರ್ತದ. ನೀವು ಆರಾಮ್ 10 to 20 rupees ಸೆಲ್ ಮಾಡಬಹುದು. ಎಲ್ಲ ₹7 ಬೀಳ್ತದ. ಆರಾಮ್ 20 to 30 rupees ಮುತ್ತಿನ ಮಾರ್ತಾರ. ₹5 ಬೀಳ್ತದ. ಈ ತರ ಎಲ್ಲ ಇದು ಒಂದು ಡಜನ್ ಶೀಟ್ ಬರ್ತದ್ರಿ. ಒಂದು ಡಜನ್ ಶೀಟ್ ಹೌದು ₹66 ಡಜನ್ ಬೀಳ್ತದ. ಆರಾಮ್ ಇದು 10 to 20 rupees ಆರಾಮ್ ಸೆಲ್ ಮಾಡ್ತಾರ. ಈ ತರ ಬೆಳ್ಳಿ ಟೈಪ್ ಬೇಕಂದ್ರೆ ಬೆಳ್ಳಿ ಟೈಪ್ ಸಿಗುತ್ತೆ. ₹103 ಡಜನ್ ಬೀಳ್ತದ್ರಿ ಇದು. ಓಕೆ ಓಕೆ ₹103 ಹಾ ₹103 ₹8 ಬೀಳ್ತದ್ರಿ. ₹8 ಬೀಳಲ್ಲ ಅವ್ರಿಗೆ ₹7 ಬೀಳ್ತದ. ಆರಾಮ್ ಅವ್ರು 20 to 30 rupees ಸೆಲ್ ಮಾಡ್ತಾರಿ. ಈ ತರ ಪಿಕಾಕ್ ಇಂದ ಬರುತ್ತೆ. ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ. ₹81 ಬಾಕ್ಸ್ ಬೀಳುತ್ತೆ. ಒಂದು ಬಾಕ್ಸ್ ನಲ್ಲಿ 12 ಪೀಸ್ ಬರುತ್ತೆ ಸರ್. ಈ ತರ 6 ಶೀಟ್ ಬರುತ್ತೆ ನೋಡ್ರಿ. ಇದು ಸಿಲ್ವರ್ ಕೋಟಿಂಗ್ ಇದೆ. ಹೆವಿ ಬರುತ್ತೆ, ಸ್ಟೋನ್ ಬರುತ್ತೆ. ಇದು ₹307 ಡಜನ್ ಬೀಳುತ್ತೆ. ಆರಾಮ್ ₹50 ಸೆಲ್ ಮಾಡ್ತಾರೆ. ಇದು ಮಕ್ಕಳ ಬರ್ತದ್ರಿ. ಇದು ₹20 ಸೆಲ್ಲಿಂಗ್ ಮಾಡ್ತಾರೆ ಈ ಪ್ರೆಸೆಂಟ್. ಇದು ₹130 ಶೀಟ್ ಬರುತ್ತೆ. ಇದ್ರ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಈ ತರ ಎಲ್ಲ ಬೇರೆ 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 ಕಲೆಕ್ಷನ್ಸ್ ಇದೆ. ಈ ತರ ನೋಡಿ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಫಾರೂಕ್. ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಮತ್ತೊಂದು ಸಲ ಹಿರೇಮಠ್ ಸೆಂಟ್ರದಲ್ಲಿ ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ಈ ಸೈಡ್ ನಿಮಗೆ ಏನಿದೆಲ್ಲ ಕಾಳಿಕಾ ಮಂದಿರ್ ಇದೆ. ಈ ಸೈಡಿಂದ ನೀವು ಬರ್ಬೋದು. ಈ ಸೈಡಿಂದ ಏನಿದೆಲ್ಲ ಸ್ನೇಹಿತರೆ ನಿಮಗೆ ಏನಿದೆಲ್ಲ 3000 ಮಟ್ಟ ಎಲ್ಲ ಇದೆಲ್ಲ ಆ ಸೈಡಿಂದ ನೀವು ಬಂತಂದ್ರೆ ಡೆಡ್ ಎಂಡಿಗೆ ನಿಮಗೆ ಹಿರೇಮಠ್ ಸೆಂಟ್ರನ ಸಿಗುತ್ತೆ. ಈ ಸೈಡಿಂದ ನೀವು ಬಂತಂದ್ರೆ ಬಟರ್ ಮಾರ್ಕೆಟಿಂದ ಸೀದಾ ನೀವು ಬಂತಂದ್ರೆ ಮುಂದ್ಗಡೆ ನಿಮಗೆ ಇದು ಶಂಕರ್ ಮಠ ಅಂತ ಸಿಗುತ್ತೆ. ಶಂಕರ್ ಮಠ ಅಪೋಸಿಟೇ ನಿಮ್ಗೆ ಏನಿದೆಲ್ಲ ಇಲ್ಲಿ ಹಿರೇಮಠ್ ಸೆಂಟ್ರ್ ಅಂತೇಳಿ ಒಂದು ಬೋರ್ಡ್ ಕಾಣುತ್ತೆ. ಇದು ಹಿರೇಮಠ್ ಸೆಂಟ್ರ್, ಇದು ಕಾಂಪ್ಲೆಕ್ಸು. ಈಗ ಒಳಗಡೆ ಹೋಗೋಣ ಫ್ರೆಂಡ್ಸ್. ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು ಸ್ನೇಹಿತರೆ ರಾಖಿದು. ಇವ್ರದ್ದು ಇಮಿಟೇಷನ್ ಜ್ಯುವೆಲ್ರಿದು ಇದೆ. ಇಮಿಟೇಷನ್ ಜ್ಯುವೆಲ್ರಿ ಮತ್ತು ಸ್ಟೇಷ್ನರಿದು ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೇನೆ. ಅದೆಲ್ಲ ನೀವು ನೋಡ್ಬೇಕಂತ ಹೇಳಿದರೆ ಮೇಲ್ಗಡೆ ನಿಮಗೆ ಇಲ್ಲೇ ಲಿಂಕ್ ಬರ್ತಾ ಇದೆ. ಅಲ್ಲಿಂದ ನೀವು ಆ ವಿಡಿಯೋನ ನೋಡ್ಕೋಬೋದು. ಅದೇ ಥರ ಸ್ನೇಹಿತರೆ, ಈಗ ನಾವು ಮುಂದ್ಗಡೆ ಬಂದೀವಲ್ಲ, ಇಲ್ಲೇ ನಿಮಗೆ ಜಯಲಕ್ಷ್ಮಿ ಅಂತೇಳಿ ಬೋರ್ಡ್ ಕಾಣ್ತಾ ಇದೆಯಲ್ಲ, ಇಲ್ಲೇ ಇದೇ ಒಂದು ಶಾಪ್ ಇದೆ. ಅದು ನಾನು ವಿಡಿಯೋ ಮಾಡಿದ್ದೇನೆ. ನೈಟಿ ಗಿಟಿ ಎಲ್ಲ ಬೇಕಂತೇಳಿ ಆ ಶಾಪಿಗೆ ನೀವು ವಿಸಿಟ್ ಮಾಡ್ಬೋದು. ಇವತ್ತು ನಾವು ಬಂದಿರೋದು ಸ್ನೇಹಿತರೆ ಈ ಸೈಡ್ ನಿಮಗೆ ಏನಿದೆಯಲ್ಲ ಲೆಫ್ಟಿಗೆ ನೀವು ಬಂದ ತಕ್ಷಣ ಇಲ್ಲೇ ನಿಮಗೆ ಮೇಲ್ಗಡೆ ನಿಮಗೆ ಬೋರ್ಡ್ ಕಾಣ್ತಾ ಇದೆ ಸ್ನೇಹಿತರೆ. ಇಲ್ಲೇ ಫ್ಯಾನ್ಸಿ ಸೆಂಟ್ರ್ ಅಂತೇಳಿ ಈಗ ಶಾಪ್ ಹತ್ರ ನಾವು ಬಂದಿದ್ದೀವಿ ಸ್ನೇಹಿತರೆ. ಈಗ ಶಾಪ್ ಹತ್ರ ನಾವು ಬಂದಿದ್ದೀವಿ. ಶಾಪ್ ನೀವು ನೋಡ್ಬೋದು, ಪೂರ್ವಿ ಫ್ಯಾನ್ಸಿ ಸ್ಟೋರ್ ಅಂತೇಳಿ. ನಿಮಗೆ ರಾಖಿ ಒಳಗೆ ಏನಿದೆಲ್ಲ ಎಲ್ಲ ಇಲ್ಲೇ ಡಿಸ್ಪ್ಲೇ ಮಾಡಿದ್ದಾರೆ. ಇಲ್ಲಿ ಎಲ್ಲ ನೋಡ್ಕೋಬೋದು. ತುಂಬ ಥರದ್ದು ಇದ್ರಾಗ ವೆರೈಟೀಸ್ ಅದಾವೆ. ಯಾವ ಅದಾವೆ, ಏನಂದಾವೆ, ಯಾವ ಪ್ರೈಸ್ ಅದೇ ಅದೆಲ್ಲ ತಿಳ್ಕೊಳ್ಳೋಣ. ಅದೇ ಥರ ಈ ಶಾಪಿಂದ ಟೋಟಲ್ ಆಗಿ ನಿಮಗೆ ಇಮಿಟೇಷನ್ ಜ್ಯುವೆಲ್ರಿದು ಬೇಕಂತ ಹೇಳಿದ್ರೆ ಆಲ್ರೆಡಿ ನಿಮಗೆ ಮೇಲೆ ಐ ಬಟನ್ದಲ್ಲಿ ಲಿಂಕ್ ಬರ್ತಾ ಇದೆ. ಅಲ್ಲಿ ನೀವು ಎಲ್ಲ ಇಮಿಟೇಷನ್ ಜ್ಯುವೆಲ್ರಿದೆಲ್ಲ ವಿಡಿಯೋನ ನೋಡ್ಕೋಬೋದು. ಅದು ವಿಡಿಯೋ ನಾನು ಮಾಡಿದ್ದೇನೆ. ಇವತ್ತು ಸ್ಪೆಷಲ್ ಆಗಿ ನಾವು ಏನಿದೆಲ್ಲ ರಾಖಿದು ತೋರಿಸ್ತಾ ಇದ್ದೀವಿ. ಮೇಡಮ್ಗೆ ಬೆಟ್ಟಾಗಿ ಇವತ್ತಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೇಡಮ್, ಫಸ್ಟ್ ನಮ್ಮ ವ್ಯೂವರ್ಸ್ಗೆ ನಿಮ್ಮ ಹೆಸರನ್ನು ತಿಳಿಸ್ಕೊಡಿ. ಅದೇ ಥರ ನಿಮ್ಮ ಅಂಗಡಿ ಹೆಸರನ್ನು ತಿಳಿಸ್ಕೊಡಿ. ನಾನು ಸುನೀತಾ ಹಿರೇಮಠ. ನನ್ನ ಅಂಗಡಿ ಹೆಸರು ಪೂರ್ವಿ ಫ್ಯಾನ್ಸಿ ಸೆಂಟರ್, ಹೋಲ್ಸೇಲ್ ಶಾಪ್ ಇದು. ಇಲ್ಲಿ ನಂದಿರೋದು ಇಮಿಟೇಷನ್ ಜ್ಯುವೆಲ್ಲರಿ ಇದೆ. ಎಸ್ಪೆಷಲಿ ಇವಾಗ ನಾನು ವಿಡಿಯೋ ಮಾಡ್ತಾ ಇರೋದು ರಾಖಿ ಸಲುವಾಗಿ. ರಾಖಿ ಇರೋದೆಲ್ಲ ನಂದು ಟೋಟಲಿ ಗೋಡೌನ್ ನಲ್ಲಿ ಇರುತ್ತೆ. ಇಲ್ಲಿ ಅಂಗಡಿಯಲ್ಲಿ ಜಸ್ಟ್ ಡಿಸ್ಪ್ಲೇಗಂತ ಹೇಳಿ ಸ್ವಲ್ಪ ನಾನು ಡಿಸ್ಪ್ಲೇ ಮಾಡಿರ್ತೀನಿ. ನಿಮಗೆ ಕಂಪ್ಲೀಟ್ ವಿಡಿಯೋ ಸಿಗುವುದು ನನ್ನ ಗೋಡೌನ್ ನಲ್ಲಿ ಸಿಗುತ್ತೆ. ಓಕೆ, ಸ್ವಲ್ಪ ನಮ್ಮ ವ್ಯೂವರ್ಗೆ ತೋರಿಸ್ಕೊಡ್ತೀರಿ ಮೇಡಮ್ ಯಾವ ಸರಿ ಸರ್. ನಂದು ಗೋಡೌನ್ ಬಂದ್ಬಿಟ್ಟು ಇಲ್ಲೇ ನನ್ನ ಅಂಗಡಿ ಬಾಜುನ ಬರುತ್ತೆ, ಹನುಮಪ್ಪನ ಗುಡಿ ಹತ್ರನ ಬರುತ್ತೆ. ನೀವು ಅಲ್ಲಿ ನನಗೆ ಇಲ್ಲಿ ಅಂಗಡಿ ಬಂದ್ರೆ ನಾನು ಅಲ್ಲಿ ಗೋಡೌನ್ಗೆ ಹೋಗಿ ನಿಮಗೆ ಪ್ರತಿಯೊಂದನ್ನು ವಿಡಿಯೋ ಅದ ರೇಟು ಜೊತೆಗೆ ನಿಮಗೆ ಯಾವ್ಯಾವ ತರ ರಾಖಿ ಸಿಗುತ್ತೆ, ಎಷ್ಟು ವೆರೈಟಿ ಇದೆ ಅಂತಾನು ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ತೋರಿಸ್ಕೊಡಿ ಮ್ಯಾಮ್. ಸ್ನೇಹಿತರೆ, ಈಗ ರಾಖಿ ಒಳಗೆ ಯಾವ ಕಲೆಕ್ಷನ್ ಅದ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀವಿ. ಇಷ್ಟೆಲ್ಲ ನೀವು ನೋಡ್ಕೋಬೋದು. ಈ ಥರ ನಿಮಗೆ ರಾಖಿ ಒಳಗೆ ಇಷ್ಟೆಲ್ಲ ವೆರೈಟಿ ಇದೆ ಸ್ನೇಹಿತರೆ. ತುಂಬ ಥರದ್ದು ಇದರಲ್ಲಿ ಸ್ಟೋನ್ ಬೇಕಂದ್ರೆ ಸ್ಟೋನ್ ಸಿಗತ್ತೆ, ನಿಮಗೆ ಮುತ್ತಿನ ಬೇಕು, ಈ ಥರ ಎಲ್ಲ ನಿಮಗೆ ಬೇಕಂತ ಹೇಳಿದರೆ ತುಂಬ ಥರದ್ದು ವೆರೈಟಿನ ಇದೆ. ಇದು ಅಷ್ಟಲ್ಲ ಸ್ನೇಹಿತರೆ, ಇನ್ನೂ ತುಂಬ ಇದೆ. ಅದನ್ನು ಎಲ್ಲ ನಿಮಗೆ ತೋರಿಸ್ಕೊಡ್ತೇನೆ. ಈ ಥರ ಎಲ್ಲ ನಿಮಗೆ ಬರೀ ಮುತ್ತಿನ ಬೇಕಂತ ಹೇಳಿದರೆ ಆ ಥರನೂ ಇದೆ. ಸ್ಟೋನ್ ಒಳಗೂ ತುಂಬ ಥರದ್ದು ವೆರೈಟಿನ ಕಲೆಕ್ಷನ್ ಇದೆ ಮೇಡಮ್ ಹತ್ರ. ಅದೇ ಥರ ಸ್ನೇಹಿತರೆ ಇಲ್ಲೇನೆಲ್ಲ ನೋಡ್ಕೋಬೋದು ನಾವು. ಈ ಥರ ಎಲ್ಲ ನಿಮಗೆ ಫ್ಯಾನ್ಸಿ ಡಿಸೈನ್ ಚಾರ್ಟ್ ಒಳಗೆ ಬೇಕಂತ ಚಾರ್ಟ್ ಒಳಗೂ ಸಿಗುತ್ತೆ. ಅದೇ ಥರ ಸ್ನೇಹಿತರೆ ಈ ಥರ ಎಲ್ಲ ತುಂಬ ಥರದ್ದು ಕಲೆಕ್ಷನ್ ಇದೆ ಸ್ನೇಹಿತರೆ. ಅದು ಯಾವ ರೇಟಿಂದಿದೆ, ಏನೇನಿದೆ ಅದೆಲ್ಲ ನೋಡ್ಕೊಳ್ಳೋಣ. ಅದೇ ಥರ ಈ ಸೈಡು ಇದೆ ಸ್ನೇಹಿತರೆ. ನಿಮಗೆ ಇಷ್ಟ ಅಲ್ಲ, ಈ ಸೈಡು ಇದೆ. ನಿಮಗೆಲ್ಲ ಬಾಕ್ಸ್ ಪೀಸ್ ಬೇಕಂತ ಹೇಳಿದರೆ ಬಾಕ್ಸು ಇದೆ. ನಿಮಗೆ ಸಿಂಗಲ್ ಬೇಕಾದ್ರೆ ಸಿಂಗಲ್ಲು ಸಿಗುತ್ತೆ.
ಅದಾದ್ರ ಮಕ್ಕಳಿಗೆಲ್ಲ ಫ್ಯಾನ್ಸಿಗೆ ನಿಮಗೆ ಈ ತರ ತುಂಬಾ ಇದೆ ಸ್ನೇಹಿತರೆ. ಇಲ್ಲೆಲ್ಲ ನೋಡ್ಕೋಬಹುದು. ಇನ್ನು ಚಾರ್ಟ್ ಒಳಗ ಭೀಮ್ ಇದೆ. ಈ ತರ ಮಕ್ಕಳದ ಅಟ್ರಾಕ್ಟಿವ್ ಪೀಸ್ ಎಲ್ಲ ಬೇಕಂತ ಹೇಳಿ ಸ್ನೇಹಿತರೆ ಅದೂ ಇದೆ. ಇದರ ಒಳಗೂ ತುಂಬಾ ಡಿಸೈನ್ ಎಲ್ಲ ವೆರೈಟಿ ಇದೆ. ಮತ್ತು ನಿಮಗೆ ಈ ತರ ಎಲ್ಲ ಬೇಕಂತ ಹೇಳಿದ್ರೆ ತುಂಬಾ ತರದ್ದು ಇದೆ. ಅದು ಯಾವ ರೇಟ್ ಇದೆ ಏನೇನಿದೆ ಅದೆಲ್ಲ ತಿಳ್ಕೊಳ್ಳೋಣ. ಮೇಡಮ್ ರಾಖಿ ಒಳಗೆ ಯಾವ ಪ್ರೈಸ್ಲಿಂದ ಸ್ಟಾರ್ಟ್ ಆಯ್ತಿರಿ ನಿಮ್ಮ ಹತ್ರ? ನನ್ ಕಡೆ ನೋಡ್ರಿ ₹1.50 ಚಾಲು ಆಗ್ತದ. ಹಾ ಇದು ನೋಡ್ರಿ, ಇದು ₹1.50 ಬೀಳ್ತದ. ಹಾ ಮೇಡಮ್. ನಿಮಗೆ ₹2, ₹2. ಓಕೆ, ನಾವು $1.50 ಎಷ್ಟು ರೂಪಾಯಿಗೆ ಸೇಲ್ ಮಾಡ್ಬೋದ್ರಿ ಮೇಡಮ್? ನೋಡ್ರಿ, ಇದು ₹1 ₹10 ಈಗ ಮಾರ್ಕೆಟ್ ನ್ಯಾಗ ರನ್ನಿಂಗ್ ಅದ. ₹10 ಇದ್ರಾಗ 90 to 80% ಮಾರ್ಜಿನ್ ಇರ್ತದ. ಮತ್ತು ಇದು ಸ್ಟಾಕ್ ಉಳಿಯಂಗಿಲ್ರಿ. ನೀವು 30% ಸೇಲ್ ಮಾಡಿದ್ರು ನಿಮಗ ಪ್ರಾಫಿಟ್ ವಿತ್ ಅಸಲ್ ಬಂದ್ಬಿಡ್ತದ. ಓಕೆ. ಸೊ ಇದ್ರಾಗ ನಿಮಗ್ ಸ್ಟೋನ್ ಬೇಕಂದ್ರೆ ಸ್ಟೋನ್ ನಾಗೂ ಅದಾವ್ರಿ. ಈ ತರ ನೋಡ್ರಿ, ನಾವ್ ಪ್ರತಿಯೊಂದಿಗೂ ಪ್ರೈಸ್ ಟ್ಯಾಗ್ ಹಾಕಿರ್ತೀವಿ. ಈ ಪ್ರೈಸ್ ಟ್ಯಾಗ್ ನೋಡಿ ನೀವು ತಗೋಬಹುದು. ಓಕೆ. ಈ ತರ ₹2.10 ಮೇಡಮ್ ಇದು? ಹಾ, ಇದು ₹2.10 ಅಲ್ಲ ರೀ. ಇದು ನೋಡ್ರಿ, ಇದು ₹52 ಡಜನ್ ಬೀಳ್ತದ. ಇದು ₹33 ಡಜನ್. ಈ ತರ ₹26 ಡಜನ್. ಇದು ₹12 ಬೀಳ್ತದ. ಈ ತರ ಬೇರೆ ಬೇರೆ ರೇಟ್ ಇರ್ತದ್ರಿ. ಇದು ನೋಡ್ರಿ ₹12 ಬೀಳ್ತದ್ರಿ. ಈ ತರ ಸ್ಟೋನ್ ಇಂದು ಇದು ₹12 ಬೀಳ್ತದ್ರಿ. ಓಕೆ ಓಕೆ. ಈ ತರ ಇದ್ರಲ್ಲಿ ಬಾಳ್ ವೆರೈಟೀಸ್ ಅದಾವ್ರಿ. ನೀವು ಇಲ್ಲಿ ಅಂಗಡಿ ಬಂದ್ರೆ ನಿಮಗ್ ಗೊತ್ತಾಗ್ತದ. ಹ್ಯೂಜ್ ವೆರೈಟಿ. ಇದ್ರಲ್ಲಿ ನೋಡ್ರಿ, ಇದು ₹3 ಚಾಲು ರೀ. ಇದು ₹5.80 ಬೀಳ್ತದ. ಇದು ಸ್ಟೋನ್ ವೈಸ್ ಬರ್ತದ್ರಿ. 5 ಸ್ಟೋನ್, 7 ಸ್ಟೋನ್, 10 ಸ್ಟೋನ್. ಓಕೆ. ಇದ್ರಾಗ ಎಷ್ಟು ಸ್ಟೋನ್ ಇನ್ ಬೇಕು ಅಷ್ಟೇ ಸ್ಟೋನ್ ಸಿಗ್ತದ್ರಿ. ಈ ತರ ಇವೆಲ್ಲಾ ನೋಡ್ರಿ, ನಿಮಗ ಆಲ್ಮೋಸ್ಟ್ ಈ ತರ ಎಲ್ಲಾ ₹10 ಮಾರುವೆಲ್ಲ. ಈ ತರ ಎಲ್ಲಾ ₹10 ಮಾರುವೆಲ್ಲ. ಇದೆಲ್ಲ ₹10 ಮಾರುದ್ರಿ ಮೇಡಮ್? ಇದು ಏನಿದೆ ಅಲ್ರಿ, ನಿಮಗ್ ₹1.50 ಇಂದ ಅಪ್ ಟು ₹6 ತನ ಬರ್ತದ. ನೀವು ಆರಾಮ್ ₹10 to ₹20 ಸೆಲ್ ಮಾಡಬಹುದು. ನೀವು ₹10 to ₹15 ಇದ್ದಿದ್ದು ₹20 to ₹30 ಸೆಲ್ ಮಾಡಬಹುದು. ನೋಡ್ರಿ ಸರ್, ಇದು ನಿಮಗ್ ₹13 ಬೀಳ್ತದ. ಈ ತರ ವೆರೈಟಿ ಇದು ₹30 to ₹50 ಮಾರ್ಕೆಟ್ ನಾಗ ಮಾರ್ತಾರ. ಡಿಪೆಂಡ್ಸ್ ಆನ್ ನೀವು ನಿಮ್ ಏರಿಯಾ ಮೇಲೆ ನೀವು ಜಾಸ್ತಿನೂ ಮಾರ್ಬಹುದು, ಇಲ್ಲ ನಾರ್ಮಲ್ ರೇಟು ಮಾರ್ಬಹುದು. ಯಾಕಂದ್ರೆ ನಾವು ಎಷ್ಟು ಕಮ್ಮಿ ರೇಟಿಗೆ ಮಾಡ್ತೀವಿ ಜಾಸ್ತಿ ಸೆಲ್ಲಿಂಗ್ ಜಾಸ್ತಿ ಆಗ್ತದ. ಪ್ರಾಫಿಟ್ ಡಬಲ್ ಟು ತ್ರಿಬಲ್ ಆಗ್ತದ್ರಿ. ಸೊ ಹೀಗಾಗಿ ನೀವು ಎಷ್ಟ ಆಗ್ತದ ಅಷ್ಟು 1 to ಡಬಲ್ ರೇಟ್ ಹಚ್ಚಿದ್ರು ಚಲೋ. ಈ ತರ ಎಲ್ಲಾ ಸ್ಟೋನ್ ವೈಸ್ ಬರ್ತದ. ಪ್ರಾಫಿಟ್ ಇರ್ತೈತಿ ಬಿಡ್ರಿ ಮೇಡಮ್. ಯಾಕಂದ್ರ 3 ಪಟ್ಟು 4 ಪಟ್ಟು ಪ್ರಾಫಿಟ್ ಇರತ್ತೆ. ಹೌದ್ರಿ. ಯಾಕಂದ್ರೆ ಇದರಲ್ಲಿ ಯಾವ ತರ ಅಂತ ಹೇಳಿದ್ರೆ ಇದು 1 ತಿಂಗಳದ ಅಷ್ಟೇ ವ್ಯಾಪಾರ. ಹೌದ್ರಿ. ನೋಡ್ರಿ, ಈ ತರ ಎಲ್ಲಾ ₹7 ಬೀಳ್ತದ. ಆರಾಮ್ ₹20 to ₹30 ಮುತ್ತಿನ ಮಾರ್ತಾರ. ₹5 ಬೀಳ್ತದ. ಈ ತರ ಎಲ್ಲಾ ವೆರೈಟೀಸ್ ಬಾಳ ಅದಾವ್ರಿ. ಮತ್ತೆ ಬಾಕ್ಸ್ ನಲ್ಲಿ ನಿಮಗ್ ನೋಡ್ರಿ, ಇದು ₹3.5 ಬೀಳ್ತದ. ಸೊ ಇದು ಬಾಕ್ಸಿಗೆ ನಿಮ್ಗೆ ₹72 ಬೀಳ್ತದ. ಸೊ ಹೌದ್ರಿ. ಈ ತರ 6 ಶೀಟ್ ಬರ್ತದ. ಸೊ ಈ ತರ ನಿಮಗೆ 2 ಡಜನ್ ಬಾಕ್ಸ್ ಬರ್ತದ. ಇದು ಬಾಕ್ಸಿಗೆ ₹72 ಬೀಳ್ತದ. ಹೌದು. ಈ ತರ ಎಲ್ಲಾ ವೆರೈಟೀಸ್ ಅದಾವ್ರಿ. ಇದು 120 ಬಾಕ್ಸ್ ಬೀಳ್ತದ. ₹10 ಒಂದ್ ಬೀಳ್ತದ. ಆರಾಮ್ ನೀವು ₹20 ಸೆಲ್ ಮಾಡಬಹುದು. ಈ ತರ ಎಲ್ಲಾ ವೆರೈಟೀಸ್ ಜಗ್ಗಿದಾವು. ಸೊ ನೀವು ಅಂಗಡಿ ವಿಸಿಟ್ ಮಾಡಿದ್ರ ಗೊತ್ತಾಗ್ತದ್ರಿ. ಇದು ಗೋಡೌನ್ ರೀ. ನಮ್ದ್ ರಾಖಿ ಎಲ್ಲಾ ಇರುದೆಲ್ಲ ಗೋಡೌನ್ ಆಗಿರ್ತದ. ನಮ್ದು ಇಮಿಟೇಷನ್ ಶಾಪ್ ನಾಗ ಜಸ್ಟ್ ಡಿಸ್ಪ್ಲೇ ಮಾತ್ರ ಇಟ್ಟಿರ್ತೀವ್ರಿ ನಾವು. ಸೊ ಇದು ನೋಡ್ರಿ, ಇದು ನಿಮ್ಗ್ ಬೀಳೋದ್ ₹120 ಬೀಳ್ತದ. ಹೊರಗಡೆ ಆರಾಮ್ ₹20 ₹30 ಮಾರ್ತಾರ. ಇದು ಹೌದ್ರಿ ಮೇಡಮ್. ಜಾಸ್ತಿನೇ ಇದೆ ಮೇಡಮ್. ಯಾಕಂದ್ರೆ ಎಷ್ಟು ಅದು ಒಳ್ಳೆ ಪ್ಯಾಕಿಂಗ್ ಇರತ್ತೆ ಅಷ್ಟು ಪ್ರೈಸ್ ಜಾಸ್ತಿ ಇರತ್ತೆ. ಹೌದ್ರಿ. ಯಾಕಂದ್ರೆ ಇದು ₹10 ₹12 ಸಿಗತ್ತೆ. ಆರಾಮಾಗಿ ನಾವ್ ಏನಿಲ್ಲ ₹30 ₹40 ₹50 ಮಟನ್ ಸೇಲ್ ಹೌದ್ರಿ. ಇದು ₹7-8 ಬೀಳ್ತದ್ರಿ. ₹108 ಡಜನ್ ಬೀಳ್ತದ್ರಿ. ₹102 ಡಜನ್. ಈ ತರ ಎಲ್ಲಾ ವೆರೈಟೀಸ್ ಇದೆ ರೀ. ಮತ್ ಬಾಕ್ಸ್ ಐಟಮ್ ಸಿಗ್ತಾವ್ರಿ ಸರ್ ನಮ್ ಕಡೆ. ಬಾಕ್ಸ್ ದಲ್ಲಿ ಮೇಡಮ್? ಹೌದ್ರಿ. ನೋಡ್ರಿ, ಈ ತರ ಬಾಕ್ಸ್ ಐಟಮ್ ಬಾಕ್ಸ್ ನಲ್ಲಿ ಬೇಕಂದವ್ರು ಈ ತರ ಮಾರ್ಬಹುದು. ಇದು ಬಾಕ್ಸಿಗೆ ನಿಮಗ $293 ಬಾಕ್ಸ್ ಬೀಳ್ತದ್ರಿ. ಆರಾಮ್ $50 to $40 ಸೆಲ್ ಮಾಡಬಹುದು. ಇದು ನೋಡ್ರಿ, $220 ಬಾಕ್ಸ್ ಬೀಳ್ತದ. 12 ಪೀಸ್ ಬರ್ತದ್ರಿ ಒಂದ್ ಬಾಕ್ಸ್ ನಾಗ. ಆರಾಮ್ ಸೇಲ್ ಮಾಡಬಹುದ್ರಿ. ಕಲೆಕ್ಷನ್ ಅಂತ ಹೇಳಿದ್ರೆ ಇನ್ನೂ ನಿಮ್ಗೆ ತುಂಬಾ ಇದೆ. ಎಷ್ಟು ಆಗ್ತದೆ ಅಷ್ಟು ಪ್ರಯತ್ನ ಮಾಡೋಣ. ಇದು ನೋಡ್ರಿ, $132 ಬೀಳ್ತದ. $132 ಬಾಕ್ಸ್ ಮೇಡಮ್ ಇದು? ಹೌದ್ರಿ. ನೋಡ್ರಿ, ಈ ತರ $50 ಇಂದ ಸ್ಟಾರ್ಟ್ ಆಗ್ತದ್ರಿ. ಈಗ ಪ್ರೆಸೆಂಟ್ ಇರೋದು ಇದು $66 ಇದ್ರಿ. ಇದು 1 ಡಜನ್ ಶೀಟ್ ಬರ್ತದ್ರಿ. ಹೌದು, $66 ಡಜನ್ ಬೀಳ್ತದ. ಆರಾಮ್ ಇದು $10 to $20 ಆರಾಮ್ ಸೆಲ್ ಮಾಡ್ತಾರ. ನೋಡ್ರಿ, ಇದ್ರಾಗು ಹ್ಯೂಜ್ ವೆರೈಟಿ ಅದ. ಜಸ್ಟ್ ಒಂದೊಂದ್ ನಾ ಸ್ಯಾಂಪಲ್ ತೋರ್ಸಾತೀನಿ. ನೋಡ್ರಿ, ಈ ತರ ಎಲ್ಲಾ ವೆರೈಟೀಸ್ ಬರ್ತದ. ಇದೆಲ್ಲ ಹೋಲ್ಸೇಲ್ ಮೇಡಮ್? ಇದು ಬರೇ ಹೋಲ್ಸೇಲ್ ದವ್ರಿಗೆ ಅಷ್ಟೇ ರೀ ಇದು ಬರೋದು. ವಿಡಿಯೋ ಮಾಡ್ತಾ ಇರೋದು ಹೋಲ್ಸೇಲ್ ಗೆ. ರಿಟೇಲ್ ದವ್ರಿಗೆ ಬಂದ್ರೆ ಸಿಗೋದಿಲ್ಲ.
ಓಕೆ ಯಾಕಂದ್ರೆ ಹೋಲ್ಸೇಲ್ ಬಾಕ್ಸ್ ಟು ಬಾಕ್ಸ್ ಹೋಗ್ತಾವಲ್ಲ, ಸೊ ಹೋಲ್ಸೇಲ್ ಇರೋದು ನನ್ನ ಶಾಪ್ ಇರೋದ್ರಿಂದ ಹೋಲ್ಸೇಲ್ದವ್ರಿಗೆ ಮಾಡ್ತಾರೆ ಇದು ವಿಡಿಯೋ ಮಾಡ್ತಾ ಇರೋದ್ರಿ. ಓಕೆ ಮೇಡಮ್. ನೋಡ್ರಿ ಸರ್, ಈ ತರ ಬೆಳ್ಳಿ ಟೈಪ್ ಬೇಕಂದ್ರೆ ಬೆಳ್ಳಿ ಟೈಪ್ ಸಿಗುತ್ತೆ. 103 ರೂಪಾಯಿ ಡಜನ್ ಬೀಳ್ತದ್ರಿ ಇದು. ಓಕೆ ಓಕೆ 103 ರೂಪಾಯಿ. 3 ರೂಪಾಯಿ. ಹಾ 103 ರೂಪಾಯಿ. 8 ರೂಪಾಯಿ ಬೀಳ್ತದ್ರಿ. 8 ರೂಪಾಯಿನೂ ಬೀಳಲ್ಲ ಅವ್ರಿಗೆ, 7 ರೂಪಾಯಿ ಬೀಳ್ತದ. ಆರಾಮ್ ಅವ್ರು 20 to 30 rupees ಅಲ್ಲಿ ಮಾಡ್ತಾರಿ. ಈ ಸಲನು ಹೊಸ ಹೊಸ ವೆರೈಟಿ ಬಂದಿದೆ ನೋಡ್ರಿ ಅಂತ ಹೇಳಿ ವಿಡಿಯೋ ಮಾಡ್ತಾ ಇರೋದ್ರಿ. ಓಕೆ ಮೇಡಮ್. ಈ ತರ ಎಲ್ಲ ಬರುತ್ತೆ. ಆಮೇಲೆ ಇದು 160 ರೂಪಾಯಿ ಬಾಕ್ಸ್ ಬೀಳುತ್ತೆ. ಒಂದು ಬಾಕ್ಸ್ ನಲ್ಲಿ 2 ಡಜನ್ ಬರುತ್ತೆ ರೀ ಇದು. 2 ಡಜನ್ ಬರುತ್ತೆ. ಹೌದು, 10 to 20 rupees ಅಲ್ಲಿ ಮಾಡ್ಬೋದು. ಓಕೆ ಓಕೆ. ಈ ತರ ವೆರೈಟೀಸ್ ಇದೆ. ಮತ್ತೆ ಇಲ್ಲಿ ಇದೆ ಸರ್ ನೋಡಿ, ಈ ತರ ಡಜನ್ ವೈಸ್ ಶೀಟ್ ಬರುತ್ತೆ. ಇದು 132 ರೂಪಾಯಿ ಡಜನ್ ಸರ್. ಓಕೆ ಆರಾಮ್ 132. ಹೌದು 132 ರೂಪಾಯಿ ಬೀಳ್ತದ. ಆರಾಮ್ 20 rupees ಸೆಲ್ ಮಾಡಿದ್ರೆ 240 rupees ಆಯ್ತು ಸರ್ ಅವ್ರದ್ದು. ಬೇಕು ಅಂದ್ರೆ ಇವ್ರು 30 rupees ಸೆಲ್ ಮಾಡ್ತಾರೆ. ಮಾರ್ಕೆಟ್ ನಾಗ ಈಗ ಇರೋದು 30 rupees. ಓಕೆ ಓಕೆ. ನೋಡಿ ಸರ್, ಈ ತರ ಪಿಕಾಕ್ ಇನ್ ಬರುತ್ತೆ. ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ. 81 ರೂಪಾಯಿ ಬಾಕ್ಸ್ ಬೀಳುತ್ತೆ. ಒಂದು ಬಾಕ್ಸ್ ನಲ್ಲಿ 12 ಪೀಸ್ ಬರುತ್ತೆ ಸರ್. ಈ ತರ RR ಶೀಟ್ ಬರುತ್ತೆ. ಹಾ, ಇದು ಬಾಕ್ಸ್ ಟು ಬಾಕ್ಸ್ ತಗೋಬೇಕು ಸರ್. ಸಿಂಗಲ್ ಪೀಸು ಅದ್ರಲ್ಲಿ ಒಂದು ಇದ್ರಲ್ಲಿ ಒಂದಿಲ್ಲ. ಬಾಕ್ಸ್ ಟು ಬಾಕ್ಸ್ ತಗೋಬೇಕು. ಹೌದು, ಬಾಕ್ಸ್ ಟು ಬಾಕ್ಸ್ ಸೇಲ್ ಮಾಡ್ಬೇಕು. ಅದ ಬಾಕ್ಸ್ ಒಳಗ 12 ಬಂದ 12 ಒಯ್ಬೇಕು. 24 ಇತ್ತ 24, 36 ಇತ್ತ 36. ಈ ತರ ನೋಡ್ರಿ, ಈ ತರ 264 ರೂಪಾಯಿ ಡಜನ್ ಬೀಳುತ್ತೆ. ಸೊ ಇದು ನಿಮ್ಗೆ 21 ರೂಪಾಯಿ ಬೀಳ್ತದ. ಆರಾಮ್ ನೀವ್ ಏನ್ ಮಾಡ್ಬೋದು, 30 ರಿಂದ 50 ರೂಪಾಯಿ ಮಾರ್ತಾರೆ. ನೋಡ್ರಿ, ಇದು ಸಿಲ್ವರ್ ಕೋಟಿಂಗ್ ಇದೆ. ಹೆವಿ ಬರುತ್ತೆ, ಸ್ಟೋನ್ ಬರುತ್ತೆ. ಇದು 307 ರೂಪಾಯಿ ಡಜನ್ ಬೀಳುತ್ತೆ. ಆರಾಮ್ 50 ರೂಪಾಯಿ ಸೆಲ್ ಮಾಡ್ತಾರೆ. ಓಕೆ, 50 ರೂಪಾಯಿ ಮಾತ್ರ ಸೇಲ್ ಮಾಡ್ಬೋದು. ಹೌದು, ಇದು ರಿಟೇಲರ್ಗೆಲ್ಲ ಹೋಲ್ಸೇಲ್ ಮಾತ್ರ. ಸೊ ನೀವು ಅಂಗಡಿ ವಿಸಿಟ್ ಮಾಡಿದ್ರೆ ಪ್ರತಿಯೊಂದು ಕಲೆಕ್ಷನ್ ತೋರಿಸ್ತೀವಿ. ಈಗ ಏನ್ ರೇಟ್ ಹೇಳಿರ್ತದಲ್ಲ ಅದೇ ರೇಟ್ ಇರುತ್ತೆ. ಪದೇ ಪದೇ ಕಸ್ಟಮರ್ ಕೇಳ್ತಾರ, ನೀವ್ ಏನ್ ರೇಟ್ ಹೇಳಿರಲ್ಲ ಅದೇ ರೇಟ್ ಕೊಡ್ತೀರೇನತ್ತ. ಸೊ ನಾವೇನ್ ವಿಡಿಯೋದಾಗ ಹೇಳಿರ್ತೇವಲ್ಲ ಅದೇ ರೇಟ್ ಅದೇ ಪ್ಯಾಟರ್ನ್ ಕೊಡ್ತೀವಿ. ಓಕೆ ಮೇಡಮ್. ನೋಡಿ ಸರ್, ಇದು 124 ರೂಪಾಯಿ ಡಜನ್ ಬೀಳುತ್ತೆ. ಸೊ ಇದರ 30 rupees ಆರಾಮ್ ಸೆಲ್ ಮಾಡ್ತಾರೆ. ನಿಮ್ ಏರಿಯಾ ಮೇಲೆ ನೀವು 30 ಮಾರ್ಬೋದು, 15 ಮಾರ್ಬೋದು. ಡಿಪೆಂಡ್ಸ್ ಆನ್ ನಿಮ್ ಏರಿಯಾ. ನಿಮ್ ಏರಿಯಾ. ಓಕೆ ಓಕೆ ಮೇಡಮ್. ಯಾಕಂದ್ರೆ ಅವರು ಸಿಟಿಯಲ್ಲಿ ಮಾಡಿದ ಜಾಸ್ತಿ ಹೋಗುತ್ತೆ. ಸ್ವಲ್ಪ ಹಳ್ಳಿಯಲ್ಲಿ ಎಲ್ಲ ಇದ್ ಮಾಡ್ಬೇಕಂತ ಹೇಳಿದ್ರೆ ಸ್ವಲ್ಪ ಕಮ್ಮಿ ರೇಟ್ ಕೇಳ್ತಾರೆ. ಬಾಳ್ ವೆರೈಟಿ ಇದೆ ರೀ. ಅಂಗಡಿ ಬಂದ್ ವಿಸಿಟ್ ಮಾಡಿದ್ರೆ ಪ್ರತಿಯೊಂದು ನಾವು ರೇಟಿನ ಜೊತೆ ಟ್ಯಾಗ್ ಮಾಡಿರ್ತೀವಿ. ಇದ್ರಲ್ಲಿ ಯಾವ್ದೇ ರೀತಿ ಮೋಸ ಇರಂಗಿಲ್ಲ. ಟ್ಯಾಗಿನ ಮೇಲೆ ಏನ್ ರೇಟ್ ಇರತ್ತಲ್ಲ ಅದೇ ರೇಟ್ ಅನ್ನ ಕೊಡ್ತೀವಿ. ಅದೇ ರೇಟ್ ಕೊಡ್ತೀವಿ. ಹೌದು, ಅಂಗಡಿ ಬರ್ರಿ, ಕಾಲ್ ಮಾಡ್ರಿ, ನಿಮಗ ನಾವ್ ಕರ್ಕೊಂಡ್ ಹೋಗಿ ಪ್ರತಿಯೊಂದು ಐಟಮ್ ರೇಟಿನ ಜೊತೆ ಹೇಳಿ ನಿಮಗ್ ಕೊಡ್ತೀವಿ. ವಿತ್ ಯಾವ ರೈತ ನಿಮ್ ಮಾರೋದು ಗೊತ್ತಾಗ್ಲಿಲ್ಲ ಅಂದ್ರೆ ಮಾರಾಟ ಹೆಂಗ್ ಮಾಡ್ಬೇಕಂತ ಹೇಳ್ಕೊಡ್ತೀವ್ರಿ. ಓಕೆ, ಅದು ನೀವೆಲ್ಲ ತಿಳಿಸ್ಕೊಡ್ತೀರಾ? ಯಾವ ರೇಟಿಗೆ ಯಾವ ಸೇಲ್ ಮಾಡ್ಬೇಕ, ಏನ್ ಮಾಡ್ಬೇಕು ಅದೆಲ್ಲಾನು ತಿಳಿಸ್ಕೊಡ್ತೀರಾ? ಹೌದು ಹೌದು. ಓಕೆ ಓಕೆ ಸರ್, ಇದು ಮಕ್ಕಳ ಬರ್ತದ್ರಿ. ಇದು 20 rupees ಸೆಲ್ಲಿಂಗ್ ಮಾಡ್ತಾರೆ ಈ ಪ್ರೆಸೆಂಟ್. ಇದು 130 rupees ಶೀಟ್ ಬರುತ್ತೆ. ಇದ್ರ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಈ ತರ ಎಲ್ಲ ಬೇರೆ 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 ಕಲೆಕ್ಷನ್ಸ್ ಇದೆ. ಓಕೆ, ಈ ತರ ಬೇಕಂದ್ರೆ ಅವರು ತಗೋಬಹುದು ಮಕ್ಕಳಿಗಾಗಿ. ಓಕೆ, ಮಕ್ಕಳಿಗೆ ಈ ತರ ಎಲ್ಲ ಕಲೆಕ್ಷನ್ಸ್ ಇದೆ ಸರ್. ಓಕೆ ಸ್ನೇಹಿತರೆ, ಕಲೆಕ್ಷನ್ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲ ತೋರಿಸಿದೀವಿ. ಇನ್ನೂ ತುಂಬಾ ಇದೆ. ಯಾಕಂದ್ರೆ ವಿಡಿಯೋ ಲಾಂಗ್ ಆಗತ್ತೆ, ನೀವು ನೋಡಲ್ಲ. ಅದೇ ಸಲುವಾಗಿ ಏನ್ ಮಾಡ್ತಾ ಇದೀವಿ, ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೀವು ಇಲ್ಲಿ ವಿಸಿಟ್ ಮಾಡಿದ ಅಂದ್ರೆ ನಿಮ್ಗೆ ಯಾವ ತರ ಬೇಕಲ್ಲ ಆ ತರ ಡಿಸೈನ್ ಒಳಗೆ ಎಲ್ಲ ನಿಮ್ಗೆ ಸಿಗತ್ತೆ. ಯಾಕಂದ್ರೆ ನೀವು ನೋಡ್ತಾ ಇದ್ದೀರಲ್ಲ, ಇದಷ್ಟ ಕಲೆಕ್ಷನ್ ಎಲ್ಲ ಇನ್ನೂ ಸೈಡು ಅಲ್ಲೇ ಬಾಜುನು ಅದಾವು, ಇಲ್ಲೇನು ಎಲ್ಲ ಇಟ್ಟಿದ್ದಾರೆ. ಒಳ್ಳೆ ಒಳ್ಳೆ ನಿಮ್ಗೆ ಫ್ಯಾನ್ಸಿ ಕಲೆಕ್ಷನ್ ಸಿಗತ್ತೆ. ಒಂದ್ಸತ ವಿಸಿಟ್ ಮಾಡಿದ ಅಂದ್ರೆ ನೀವು ಎಲ್ಲ ತರ ಆದ್ರೂ ನೋಡ್ಕೋಬಹುದು. ಯಾಕಂದ್ರೆ ಒಂದೇ ಇಲ್ಲಿ ಏನು ಅಂತ ಹೇಳಿದ್ರೆ ನಿಮ್ಗೆ ಯಾವ ರೇಟ್ ಹೇಳಿರ್ತೀವಲ್ಲ ಅದೇ ರೇಟಿಗೆ ಸಿಗತ್ತೆ. ಯಾವುದು ನಾವು ಫೇಕ್ ವಿಡಿಯೋ ಮಾಡಲ್ಲ. ನಿಮ್ಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ ನೀವು ಮಾಡಬೇಕು, ನೀವು ಒಂದು ಏನಾದ್ರು ಉದ್ಯೋಗ ಮಾಡ್ಬೇಕಂತ ಹೇಳಿದ್ರೆ ನಾವು ಉದ್ದೇಶದಿಂದ ಈ ಎಲ್ಲ ವಿಡಿಯೋನ ಮಾಡ್ತಾ ಇದ್ದೀವಿ. ನೀವು ಒಂದ್ಸತ ಇಲ್ಲಿ ನಾವು ವಿಡಿಯೋ ಮಾಡಿರ್ತೀವಿ, ವಿಸಿಟ್ ಮಾಡ್ರಿ, ನಿಮ್ಗೆ ಅದೇ ರೇಟ್ ಸಿಗತ್ತೆ. ಹಂಗೆ ಏನಿರುತ್ತೆ ನೀವು ಕಮೆಂಟ್ ಮಾಡಿದಂದ್ರೆ ಆ ವಿಡಿಯೋನು ಸುಧಾ ನಾವು ಡಿಲೀಟ್ ಮಾಡ್ತೇವೆ. ನಿಮ್ಗೆ ಅಲ್ಲಿ ಬಂದ ಮೇಲೆ ನಿಮ್ಗೆ ಏನಾರು ಹಂಗೆ ಇತ್ತು ಅಂದ್ರೆ ನೀವು ನಮ್ಗೆ ಕಮೆಂಟ್ ಮಾಡ್ರಿ. ಅವ್ರಿಗೆ ನಾವು ಹೇಳಿ ನಿಮ್ಗೆ ಏನಿದೆಲ್ಲ ಅದೇ ಟೈಮಿಗೆ ನಿಮ್ಗೆ ಯಾವ ರೇಟ್ ಇರತ್ತಲ್ಲ ಅದೇ ರೇಟಿಗೆ ಕೊಡಿಸ್ತೀವಿ. ಆ ಥರ ಯಾವುದು ಫೇಕ್ ವಿಡಿಯೋ ಮಾಡಲ್ಲ ಸ್ನೇಹಿತರೆ. ನಿಮ್ಗೆ ಏನು ಇದೆಯಲ್ಲ ಅದೇ ಜೆನ್ಯೂನ್ ಆಗಿ ನಾವು ವಿಡಿಯೋ ಮಾಡಿರ್ತೀವಿ.